ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಂದರೆ OTP ಸ್ಕ್ಯಾಮ್ಸ್. ಸೊ ಎಷ್ಟೋ ಜನರಿಗೆ ತುಂಬ ಅಲರ್ಟಾಗಿ ಇದ್ದೀರಾ. ಎಷ್ಟೋ ಜನರು ಲೈಕ್ OTP ಬೇರೆಯವ್ರು ಕೇಳಿದ್ರೆ ಕೊಡಬಾರ್ದು, OTP ಕೇಳಿದಾಗ ಹುಷಾರಾಗಿರಬೇಕು, ಅದು ಏನಾದರೂ ಆಗಿರಲಿ, ಯಾವ ಥರನಾರು ಆಗಿರಲಿ ಅಂತ ಸುಮಾರು ಜನ ಅಲರ್ಟಾಗಿದ್ದೀರಾ. ಬಟ್ ಸುಮಾರು ಜನಕ್ಕೆ ಈ ಡೌಟ್ಸ್ ಇದ್ದೇ ಇರುತ್ತೆ. OTP ಏನು ಮ್ಯಾಟ್ರ್ ಆಗಿಬಿಡುತ್ತೆ, ಒನ್ ಟೈಮ್ ಪಾಸ್ವರ್ಡು ಅಂತ ಸುಮಾರು ಜನ ಕೇರ್ಲೆಸ್ ಮಾಡ್ತಾರೆ. ಸುಮಾರು ಜನ ಅದನ್ನು ಲೈಕ್ ಯಾರಾದರೂ ಫೋನ್ ಮಾಡಿ, ಸರ್ ಈ ಥರ ಲೋನ್ ಆ್ಯಪ್ ಕಡೆಯಿಂದ ಅಥವಾ ಏನೋ ನಿಮ್ಮ ಎಮರ್ಜೆನ್ಸಿ ಏನಿರುತ್ತೋ ಅದನ್ನು ಯುಟಿಲೈಸ್ ಮಾಡ್ಕೊಂಡು, ಸರ್ OTP ಬಂದಿದೆ, OTP ಹೇಳಿದ್ರೆ ನಿಮಗೆ ಲಕ್ಕಿ ಡ್ರಾ ಹೊಡೆಯೋ ಚಾನ್ಸಸ್ ಇರುತ್ತೆ, ಅದು ಇದು ಅಂತ ಏನೋ ಒಂದು ಹೇಳ್ತಾರೆ. ಅದು ನಿಮ್ಮ ಅವಶ್ಯಕತೆ ಏನಿದೆ ಅಂತ ಅವರು ಮುಂಚೆನೇ ವೆರಿಫೈ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅವಶ್ಯಕತೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಇವಾಗ ನೀವು ಮನೆಗೆ ಒಂದು ಫ್ರಿಡ್ಜ್ ತಗೋಬೇಕು, TV ತಗೋಬೇಕು, ವಾಷಿಂಗ್ ಮಿಷಿನ್ ತಗೋಬೇಕು, ಅಥವಾ ಏನೋ ಫರ್ನಿಚರ್ ಐಟಮ್ಸ್ ತಗೋಬೇಕು, ಎಲೆಕ್ಟ್ರಾನಿಕ್ ಐಟಮ್ಸ್ ತಗೋಬೇಕು, ಇದನ್ನೆಲ್ಲ ಜಾಸ್ತಿ ಸರ್ಚ್ ಮಾಡಿರ್ತೀರ. ಸೊ ಹೆಂಗೆ ತಗೊಳ್ಳೋದು, ಯಾವ ಥರ ತಗೊಳ್ಳೋದು, EMI ಪ್ರೋಸೆಸ್ ಏನು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ನಾನು ಇಷ್ಟು ತಗೋಬೇಕು ಅಂತ ಏನೇನು ಮಾಡಬೇಕು, ಟಾಪ್ ಎಂಡ್ ಯಾವುದು, ಮಿಡಲ್ ಎಂಡ್ ಯಾವುದು ತುಂಬ ಚೆನ್ನಾಗಿದೆ, 5 ಸ್ಟಾರ್ ರೇಟಿಂಗು, 4 ಸ್ಟಾರ್ ರೇಟಿಂಗು, ರಿವ್ಯೂಸು, ದಿ ಬೆಸ್ಟ್ ರಿವ್ಯೂಸು, ಟಾಪ್ 10 ಈ ಥರ ಎಷ್ಟೊಂದು ರಿಸರ್ಚ್ ಮಾಡಿರ್ತೀರ. ಸೊ ಅದೆಲ್ಲ ಡೇಟಾನು ಕವರ್ ಆಗಿರುತ್ತೆ. ಆ ಡೇಟಾನ ಕ್ರ್ಯಾಶ್ ಮಾಡಿದ್ರೆ, ಅಂದರೆ ಹ್ಯಾಕ್ ಮಾಡಿದ್ರೆ, ನಿಮ್ಮ ಒಂದು ಏನು ನಿಮಗೆ ಅರ್ಜೆಂಟ್ ಇದೆ, ಏನಕ್ಕೋಸ್ಕರ ಇದು ಮಾಡ್ತಾಯಿದ್ದೀರಾ ಅನ್ನೋದು ಬೇಗ ಸಿಕ್ಬಿಡುತ್ತೆ ಅವ್ರಿಗೆ. ಸೊ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು, ಇವಾಗ ಹೇಳಿದೆ ಫರ್ನಿಚರು ಅಥವಾ TV, ಫ್ರಿಡ್ಜು ಈ ಥರ. ಸೊ ಇವಾಗ ಒಂದು ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಆ್ಯಕ್ಸೆಸ್ಸು ಇರುತ್ತೆ. ನಿಮ್ಮ ATM ಕಾರ್ಡ್ ಎಲ್ಲದನ್ನು ಮಾಡಿರ್ತಾರೆ. ಸೊ ಆವಾಗ ನಿಮ್ಮ ಪರ್ಸ್ನಲ್ ಏನಾದ್ರು ರಿಕ್ವೈರ್ಮೆಂಟ್ ಏನಿದೆ, ಅರ್ಜೆಂಟಾಗಿ ಏನು ಬೇಕು ನಿಮಗೆ, ಅದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿರ್ತಾರೆ. ಸೊ ಹ್ಯಾಕ್ ಮಾಡಿದಾಗ ಆಲ್ಮೋಸ್ಟ್ ಅದನ್ನು ನಿಮ್ಮ ನಂಬರ್ಗೆ ಒಂದು OTP ಕಳಿಸ್ತಾರೆ ಅಥವಾ ಫೋನ್ ಮಾಡ್ತಾರೆ. ಸೊ ಫೋನ್ ಮಾಡಿಬಿಟ್ಟು, ಸರ್ ನೀವು ಫ್ರಿಡ್ಜ್ ನೋಡ್ತಾ ಇದ್ದೀರಾ, ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದೀರಾ, ಸೊ ನಮ್ಮದೊಂದು ಕಂಪ್ನಿ ಇದೆ, ಸೊ ನೆಕ್ಸ್ಟ್ ಲೆವೆಲ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಸ್ಟಾರ್ಟಪ್ ಥರ. ಅಂದರೆ ನಿಮ್ಮ ಎಜುಕೇಷನ್ ಏನು, ನಿಮ್ಮ ಎಜುಕೇಟಿಂಗ್ ಲೆವೆಲ್ ಎಲ್ಲಿವರೆಗೂ ಇದೆ ಅನ್ನೋದನ್ನ ಪ್ರೋಸೆಸ್ ಮಾಡ್ಕೊಂಡು ಅದ್ರ ಮೇಲೆ ಮಾತಾಡ್ತಾರೆ. ಸರ್ ಈ ಥರ ನಿಮಗೆ ಲಕ್ಕಿ ಡ್ರಾ ಹೊಡೆದ್ಬಿಟ್ಟಿದೆ, ನೆಕ್ಸ್ಟ್ ಲೆವೆಲು ಇದು ಬಂದು 3 ಲಕ್ಷ ರೂಪಾಯಿ ಫ್ರಿಡ್ಜು ನಿಮಗೆ ಬಂದು ಬರೀ 2000ಗೆ ಸಿಗ್ತಿದೆ. ಸೊ ನೀವು ಆ 2000ನ ಬೇಕಾದರೆ ಬಂದು ಕ್ಯಾಶ್ ಕೊಟ್ಟು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇವಾಗ ಏನು ಅಂದರೆ, ನಾವು ನಿಮಗೆ ರಿಸರ್ವ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಲಕ್ಕಿ ಡ್ರಾ ವಿನ್ ಆಗಿರುತ್ತೆ, ನಿಮಗೆ ರಿಸರ್ವ್ ಮಾಡಬೇಕು ನಾವು. ಅವಾಗ ಅದಕ್ಕೆ ಏನು ಮಾಡಬೇಕು, ನಿಮ್ಮ ನಂಬರ್ ಹಾಕ್ತೀವಿ, ನಿಮ್ಮ ನಂಬರ್ ಹಾಕಿ ರಿಸರ್ವ್ ಮಾಡ್ತೀವಿ. ನಿಮ್ಗೆ ಒಂದು OTP ಬರುತ್ತೆ, OTP ಹೇಳಿ. ಸೊ OTP ಬಂದಿದ ತಕ್ಷಣ ನೀವು ಓದಕ್ಕೆ ಹೋಗಲ್ಲ. ಸೊ ಯಾರಾದರೂ OTP ಹೇಳಬೇಕು ಅಂದರೆ ಅಲ್ಲಿ ಏನಿದೆ, ಮುಂದಕ್ಕೆ ಸೆಂಟೆನ್ಸ್ ಏನಿದೆ ಏನೂ ಓದಕ್ಕೆ ಹೋಗಲ್ಲ. ಸೊ OTP ಹೇಳ್ತೀರಾ. ಆಮೇಲೆ ನೀವು ಓದಿದ್ರೂ ಕೂಡ ನೀವು ಎಜುಕೇಷನ್ ಲೆವೆಲ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಂದ್ರೂ ಆ ಮೆಸೇಜ್ ಹೆಂಗೆ ಹೋಗಬೇಕು ಅಂತಲೂ ಮಾಡಿಫೈ ಮಾಡ್ಬೋದು. ಸೊ ಮಾಡಿಫೈಲಿ ಕ್ಲೀನಾಗಿ ಇವ್ರೇನು ಮಾತಾಡಿರ್ತಾರೆ ಅದ್ರ ಮೇಲೆ ಟೈಪ್ ಮಾಡಿ ಕಳಿಸ್ಬೋದು. ಅದೇನು 1-2 ಮಿನಿಟ್ಸ್ ಜಾಬ್ ಅದು. ಸೊ ಕಳಿಸ್ತಾರೆ. ಸೊ ಕಳಿಸ್ದಾಗ ನೀವು ಟ್ರಸ್ಟ್ ಮಾಡಿ OTP ಕೊಡ್ತೀರಾ. ಆಲ್ಮೋಸ್ಟ್ ಅಲ್ಲಿ ಕೆಲ್ಕತ್ತಮ್ ದುಕಾನ್ ಬಂದು, ಸೊ ನಿಮಗೆ ರಿಸರ್ವ್ ಆಗಿದೆ ಸರ್, ನಿಮಗೆ ಮೆಸೇಜ್ ಬರುತ್ತೆ, ನಾನು 24 ಅವರ್ಸ್ ಅಷ್ಟರಲ್ಲಿ ನಿಮಗೆ ಕನ್ಫರ್ಮ್ ಇದು ಬರುತ್ತೆ. ಆಮೇಲೆ 24 ಅವರ್ಸ್ ಅಲ್ಲ, 2 to 3 ಅವರ್ಸ್ ಅಷ್ಟರಲ್ಲಿ ನಿಮ್ಗೆ ಕನ್ಫರ್ಮ್ ಇದು ಬರುತ್ತೆ. ಸೊ ಅದಾದಮೇಲೆ ನೀವು ನಾಳೆ ಅಥವಾ ನಾಳಿದ್ದು ವಿತಿನ್ 1 ವೀಕಲ್ಲಿ ಬಂದು ನೀವು ಡೆಲಿವರಿ ತಗೋಬೋದು. ಸೊ ನಿಮ್ಗೇನಾದರೂ ಡೆಲಿವರಿ ತಗೊಳಕ್ಕೆ ಡೆಲಿವರಿ ಬಂದು ತಗೊಳಕ್ಕಾಗಲ್ಲ ಅಂದರೆ ನಮ್ಮ ಕಸ್ಟಮರ್ ಕೇರಿಂದ ನಿಮಗೆ ಫೋನ್ ಬರುತ್ತೆ. ಫೋನ್ ಬಂದಾಗ ನೀವೇನು ಮಾಡಬೇಕು, ಜಸ್ಟ್ ನಿಮ್ಮ ಅಡ್ರೆಸ್ ಕೊಡಬೇಕು. ಅಡ್ರೆಸ್ ಕೊಟ್ಟಾಗ ನೀವು ಫೋನ್ಪೇ, ಗೂಗಲ್ ಪೇ ಈ ಥರದ್ರಲ್ಲಿ ಬೇಕಾದ್ರೆ ಸ್ಕ್ಯಾನರ್ ಕಳಿಸ್ತಾರೆ. ಪೇ ಮಾಡಿದಾಗ ಅಂದರೆ 2000 ಅಷ್ಟೇ ಪೇ ಮಾಡಬೇಕಾಗುತ್ತೆ. ಆಮೇಲೆ ಡೆಲಿವರಿ ಚಾರ್ಜ್ ಒಂಚೂರು ಇನ್ಕ್ಲೂಡ್ ಆಗುತ್ತೆ. ಸೊ ಡೆಲಿವರಿ ಚಾರ್ಜ್ ಇನ್ಕ್ಲೂಡ್ ಬೇಕಾ ಡಿಸ್ಕ್ಲೂಡ್ ಬೇಕಾ ಅಂತ ಏನೇನೋ ಒಂದು ಸ್ವಲ್ಪ ಕತೆಗಳು ಹೊಡಿತಾರೆ. ಸೊ ಹೌದಾ ಸರ್, ಆಯಿತು ನನಗೆ ಡೆಲಿವರಿನೇ ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ. 100% ಹೇಳ್ತಾರೆ ಅವ್ರಿಗೆ ಏನಾರ ಆ ಥರ ಮೈಂಡ್ಸೆಟ್ ಇದ್ದರೆ. ಸೊ ಎಲ್ಲಿ ನೀವು ಅವ್ರು ಏನೋ ಒಂದು ಹೇಳ್ತಾರೆ, ಈ ಥರ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೀವಿ ಅಂತ. ಸೊ ಅಲ್ಲಿವರೆಗೂ ಬಂದು ಇದು ಮಾಡೋಕ್ಕಲ್ಲ, ಡೆಲಿವರಿ ಕಳಿಸ್ಬಿಡಿ, ಅದೇನಾಗುತ್ತೆ ಹೇಳಿ, ಬೇಕಾದ್ರೆ ಪೇ ಮಾಡ್ತೀನಿ. ಸರಿ ಸರ್, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ನಾವು ಇದು ಮಾಡ್ಕೊತೀವಿ, ನಮ್ಮ ಹತ್ರ ಡೆಲಿವರಿ ಇದು ಕೂಡ ಇದೆ, ಡೆಲಿವರಿ ಪಾರ್ಟ್ನರ್ಸ್ ಕೂಡ ಇದ್ದಾರೆ, ನಾವೇ ಡೆಲಿವರಿ ಮಾಡಿಕೊಡ್ತೀವಿ. ಸೊ ಎಲ್ಲ ಸೇರಿಸಿ 3000 ರುಪೀಸು ಪೇ ಮಾಡಿದ್ರೆ ಸಾಕು, ವಿತ್ GST 4000 ಪೇ ಮಾಡಿದ್ರೆ ಸಾಕು ಅಂದ್ಬಿಟ್ಟು ಏನೋ ಒಂದು 5000 ರೌಂಡ್ ಫಿಗರ್ ಆಗೋ ಥರನೋ ಏನೋ ಒಂದು ಹೇಳ್ತಾರೆ. ನೀವು ಮಾತಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಓಕೆ ಅಂದ್ಬಿಟ್ಟು 5000 ಗೂಗಲ್ ಪೇ ಮಾಡಿಸ್ಕೊತಾರೆ ಅಥವಾ ಇಮಿಡಿಯೇಟಾಗಿ, ಅಥವಾ ನಿಮ್ಗೆ ಇನ್ನೊಂದು 10 ಮಿನಿಟ್ಸಲ್ಲಿ ಕಾಲ್ ಬರುತ್ತೆ ಅಂದ್ಬಿಟ್ಟು 10 ಮಿನಿಟ್ಸ್ ಬಿಟ್ಕೊಂಡು ಇನ್ನೊಂದು ಲೇಡಿ ಕಡೆಯಿಂದ ಯಾರ ಕಡೆಯಿಂದನಾದ್ರು ಕಾಲ್ ಮಾಡಿಸ್ಬಿಟ್ಟು, ಸರ್ ನಾವು ಹಿಂಗೆ ಕಂಪ್ನಿ ಕಡೆಯಿಂದ ನಿಮ್ಮ ಹೆಸರು ಬುಕ್ ಆಗಿದೆಯಲ್ಲ, ಸೊ ಡೆಲಿವರಿ ಬೇಕು ಅಂತ ರಿಕ್ವೆಸ್ಟ್ ರೈಸ್ ಮಾಡಿದ್ರಂತೆ, ನಾವು ಫೋನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ನಿಮ್ಗೊಂದು ಸ್ಕ್ಯಾನರ್ ಬರುತ್ತೆ, ಸ್ಕ್ಯಾನರ್ಗೆ ಅಥವಾ ನಂಬರ್ ಹೇಳ್ತೀವಿ ಅಥವಾ ಸ್ಕ್ಯಾನರೇ ಕಳಿಸ್ತೀವಿ ವಾಟ್ಸಪ್ಪಲ್ಲಿ ಸ್ಕ್ಯಾನರ್ಗೆ ನೀವು ಪೇ ಮಾಡಿದ್ರೆ ಅಥವಾ ಲಿಂಕ್ ಕಳಿಸ್ತೀವಿ, ಮೆಸೇಜ್ ಲಿಂಕ್ ಪೇ ಮಾಡಿದ್ರೆ ನಿಮಗೆ ಡೆಲಿವರಿ ಬರುತ್ತೆ. ವಿತಿನ್ 3 to 7 ವರ್ಕಿಂಗ್
ವರ್ಕಿಂಗ್ ಡೇಸ್ ಅಷ್ಟರಲ್ಲಿ ಬಂದುಬಿಡುತ್ತೆ ಅಂದ್ಬಿಟ್ಟು 7 ಡೇಸ್ ವರ್ಕಿಂಗ್ ಡೇಸ್ ಅಥವಾ ಇನ್ನೊಂದು 2 ಡೇಸ್ ಅಷ್ಟರಲ್ಲಿ ನಿಮಗೆ ಡೆಲಿವರಿ ತಲುಪುತ್ತೆ ಅಂತಂತ ಏನೋ ಒಂದು ಕತೆ ಹೊಡೆದ್ಬಿಟ್ಟು ಪೇ ಮಾಡಿಸ್ಕೊತಾರೆ. ಸೊ ಇವಾಗ ನಿಮ್ಮ ಫೋನು ಅಥವಾ ಅಕೌಂಟು ಕೂಡ ಹ್ಯಾಕ್ ಆಯಿತು, ಏನು ಬೇಕಾದ್ರೂ ಹ್ಯಾಕ್ ಆಗಿರ್ಬೋದು ಒ ಟಿ ಪಿಯಿಂದ, ಅದು ಇದೇ ಹ್ಯಾಕ್ ಆಗಿರುತ್ತೆ ಅಂತ ಯಾವುದೇ ಕಾರಣಕ್ಕೂ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಆ ರೀತಿ ಮಾಡಿರ್ತಾರೆ. ಅದಾದಮೇಲೆ ನಿಮ್ಮ ಕಡೆಯಿಂದ ದುಡ್ಡು ಹೋಯ್ತವ್ರಿಗೆ. ಸೊ ಈ ಥರ ಎಲ್ಲ ಸ್ಕ್ಯಾಮ್ಸ್ ನಡೀತಿದೆ. ಒ ಟಿ ಪಿನ ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ. ಯಾರೋ ಬರ್ತಾರೆ ಒ ಟಿ ಪಿ ಕೊಡಿ ಅಂತಾರೆ, ಒ ಟಿ ಪಿ ಕೊಡೋದು. ಆಮೇಲೆ ಗಾಯ್ಸ್ ಇನ್ನೂ ಒಂದು ಹೇಳ್ತೀನಿ, ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಯಾರಾದರೂ ಬಂದುಬಿಟ್ಟು ನಿಮ್ಮ ನಂಬರ್ನ ಅಂದರೆ ಕೊಡಿ, ನಾನು ಒಬ್ರಿಗೆ ಅರ್ಜೆಂಟಾಗಿ ಫೋನ್ ಮಾಡಬೇಕು, ನನಗೆ ಎಮರ್ಜೆನ್ಸಿ ಫೋನ್ ಕಳೆದೋಯ್ತು, ನಾನು ಊರಿಂದ ಬಂದಿರೋದು, ನಾನು ಆ ಊರಿಂದ ಬಂದಿರೋದು, ಈ ಊರಿಂದ ಬಂದಿರೋದು ಅಂತ ಫುಲ್ ಇನ್ನೋಸೆಂಟಾಗಿ ಎಮೋಷ್ನಲ್ ಆಗಿ ಮಾತಾಡಿ ನಿಮ್ಮ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡ್ತಾರೆ. ಬಟ್ ನೀವು ನಾನು ಪರ್ಸ್ನಲಾಗಿ ಮಾತಾಡಬೇಕು 1 ನಿಮಿಷ ಅಂದ್ಬಿಟ್ಟು ಸೈಡಿಗೆ ಹೋದರೆ ಅವ್ರೇನಾದ್ರೂ ನೀವು ಇಮಿಡಿಯೇಟಾಗಿ ಅವ್ರನ್ನ ಫಾಲೋ ಮಾಡಬೇಕು. ಸೊ ಅದಕ್ಕೆ ಅವಕಾಶ ಕೊಡಲೇಬೇಡಿ. ನಿಮ್ಮ ಮುಂದೆನೇ ಅವ್ರು ಏನು ಮಾತಾಡ್ತಾರೋ ಅದನ್ನು ಮುಂದೆನೇ ಮಾತಾಡೋಕ್ಕೆ ಬಿಡಿ. ಯಾಕೆ ಅಂದರೆ ನೀವೇನು ಕಷ್ಟ ಸುಖ ಮಾತಾಡೋಕ್ಕೇನು ಫೋನ್ ಕೊಡ್ತಾ ಇಲ್ಲ, ಅಂದರೆ ಅರ್ಜೆಂಟು ಫೋನ್ ಕಳೆದೋಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಥವಾ ಗಾಬರಿ ಆಗಬೇಡಿ, ಬರ್ತೀನಿ ಆದಷ್ಟು ಬೇಗ, ನಾನೇ ಫೋನ್ ಮಾಡ್ತೀನಿ. ಇನ್ನೊಂದ್ಸತಿ ಯಾರ್ದಾರ ಫೋನ್ ಸಿಕ್ಕಿದ್ರೆ ನಾನೇ ಫೋನ್ ಮಾಡ್ತಾ ಇರ್ತೀನಿ, 1 ಅವರ್ಗೆ 2 ಅವರ್ಸ್ಗೆ ಒಂದೊಂದ್ಸತಿ ಇಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಅವ್ರೇನು ಪಕ್ಕಕ್ಕೆ ಹೋಗ್ಬಿಟ್ಟು ಸೀಕ್ರೆಟಾಗಿ ಏನು ಮಾತಾಡೋ ಅವಶ್ಯಕತೆ ಇರಲ್ಲ. ಮಾತಾಡ್ತೀನಿ ಅಂದರೆ ದಯವಿಟ್ಟು ಬೇಡ ಸರ್ ಕೊಟ್ಬಿಡಿ ಸರ್ ನಮ್ಮ ಫೋನ್ ನಮಗೆ, ಅಥವಾ ದಯವಿಟ್ಟು ಬೇಡ ಮೇಡಮ್ ಕೊಟ್ಬಿಡಿ ಮೇಡಮ್ ನಮ್ಮ ಫೋನ್ ನಮಗೆ, ನೀವು ಬೇರೆಯವ್ರ ಹತ್ರ ಯಾರ ಹತ್ರನಾರ ಹೋಗಿ ಅಂದ್ಬಿಟ್ಟು ಫೋನ್ ಕಿತ್ಕೊಂಡು ನೆಮ್ಮದಿಯಾಗಿ ಇಟ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಈ ಥರ ಸ್ಕ್ಯಾಮ್ಗಳಿಗೆ ಬೀಳಬೇಡಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ಇದನ್ನು ಜಾಸ್ತಿ ದೇವಸ್ಥಾನಗಳ ಕಡೆ, ಹಳ್ಳಿಗಳ ಕಡೆ ಜಾಸ್ತಿ ಇದು ಮಾಡೋಕ್ಕೆ ನಿಂತ್ಕೊತಾರೆ. ಯಾಕೆ ಅಂದರೆ ಅಲ್ಲೊಂದು ಸ್ವಲ್ಪ ದೇವಸ್ಥಾನನ ನಂಬೋರು ಬರ್ತಾರೆ, ಭಕ್ತಿ ಬರ್ತಾರೆ, ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ, ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಹುಡುಗ ಇಲ್ಲೇ ಹೋಗೋನೆ ಕಳೆದೋಗೋನೆ ಕೊಡಿ ಅಂತ. ಸೊ ಇದರಿಂದ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅನ್ನೋದೊಂದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇವಾಗ ನಾನೇ ಅಂದ್ಕೊಳ್ಳಿ, ಬರ್ತೀನಿ ನಿಮ್ಮ ಹತ್ರ ಬಂದ್ಬಿಟ್ಟು ಫೋನ್ ಇಸ್ಕೊಂಡು ನಾನು ನಂಬರ್ಗೆ ಫೋನ್ ಮಾಡಬೇಕು, ದಯವಿಟ್ಟು ಕೊಡಿ, ಇಲ್ಲಿ ಯಾರು ಮಿಸ್ ಆಗೋರೆ ಅಥವಾ ಕಳೆದೋಗ್ಬಿಟ್ಟಿದ್ದೀನಿ, ನನ್ನ ಫ್ಯಾಮಿಲಿಗೆ ಫೋನ್ ಮಾಡ್ಬಿಟ್ಟು ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ತೀನಿ. ಸೊ ನಿಮ್ಮ ಮುಂದೆನೇ ಮಾತಾಡೋದ್ರಿಂದ ಫೋನ್ ಆ್ಯಕ್ಸಿಸ್ ಎಲ್ಲ ನಿಮ್ಮ ಹತ್ರ ಇರುತ್ತೆ. ಸೊ ಎಲ್ಲ ಓಕೆ ಫೈನ್, ಹಿಂಗೆ ಅಂದು ಹೇಳ್ಬಿಟ್ಟು ಕೊಟ್ಟರೆ ಅದು ಪ್ರಾಬ್ಲಮ್ ಆಗೋಲ್ಲ. ಇಫ್ ಇನ್ ಕೇಸ್ ನಾನು ಏನಾದರೂ ಒಂದು 2 ಮಿನಿಟ್ಸ್ ಬರ್ತೀನಿ ಅಂದ್ಬಿಟ್ಟು ಏನಾದರೂ ಸೈಡ್ಗೆ ಹೋದರೆ, ಸೊ ನಿಮ್ಮ ನಂಬರು ಇಂದನೇ ಅವ್ರಿಗೆ ಕಾಲ್ ಮಾಡಿರ್ತಾನೆ. ಸೊ ನಿಮ್ಮ ಫುಲ್ 10 ಡಿಜಿಟ್ ನಂಬರು ಕೂಡ ಅಲ್ಲಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಹ್ಯಾಕ್ ಮಾಡ್ಬೋದು. ಸೊ ಇವನೊಂದು ಸಿಗ್ನಲು, ಓಕೆ ಫೈನ್ ನಾನು ಸೈಡಿಗೆ ಬಂದೆ, 5 ಮಿನಿಟ್ಸ್ ನನಗೆ ಟೈಮ್ ಇದೆ ಅಂತ ಒಂದು ಸಿಗ್ನಲ್ ಕೊಟ್ಟರೆ ಅವ್ನು ಸ್ಟಾರ್ಟ್ ಮಾಡ್ತಾನೆ ಆಟ. ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ. ಫೋನ್ಗೆ ಒಂದು ಒ ಟಿ ಪಿ ಬಂದಾಗ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಮೆಸೇಜಿಗೆ ಗಾಯ್ಸ್ ಒಂದೇನು ಹೇಳ್ತೀನಿ ಅಂದರೆ, ಯಾರೇ ಆ್ಯಪ್ ಲಾಕ್ ಇಡಲಿ, ಅವನು ಎಂಥವನೇ ಆಗಿರಲಿ, 95% ಜನ ಮೆಸೇಜಿಗೆ ಯಾವುದೇ ಕಾರಣಕ್ಕೂ ಆ್ಯಪ್ ಲಾಕ್ ಇಟ್ಟಿರಲ್ಲ. ವಾಟ್ಸಪ್ಪಿಗೆ ಇಟ್ಟಿರ್ತಾರೆ, ನಾರ್ಮಲ್ ಮೆಸೇಜಿಂಗೆ ಯಾವುದೇ ಕಾರಣಕ್ಕೂ ಆ್ಯಪ್ ಲಾಕ್ ಇಟ್ಟಿರಲ್ಲ. ಸೊ ಅದು ಒಂದು ಬೆನಿಫಿಟ್ ಅವ್ರಿಗೆ. ಸೊ ಹಿಂಗೆ ತೆಗ್ದಿದ ತಕ್ಷಣ ಮೆಸೇಜ್ ಬರುತ್ತೆ, ಮೆಸೇಜಲ್ಲಿ ಒ ಟಿ ಪಿ ಡಿಸ್ಪ್ಲೇ ಆಗುತ್ತೆ. ಒ ಟಿ ಪಿ ಡಿಸ್ಪ್ಲೇ ಆಗಿದ ತಕ್ಷಣ ಟಕ್ಕಂತ ಒಂದು ಕೆಲಸ ಮಾಡೋ, ನಾನು ಇವಾಗ ಒಂದು ಹೇಳ್ತೀನಿ, ಇಲ್ಲಿ 8ನೇ ಮೈಲಿ 6ನೇ ಇದು ಅಂದ್ಬಿಟ್ಟು ಜೋರಾಗಿ ಮಾತಾಡಿದ್ರು ಏನೋ ಹೇಳ್ತಾ ಅಂದ್ಬಿಡು ಅವ್ನಿಗೇನೋ, ಅಥವಾ ಮನೆ ನಂಬರ್ 861 ಮತ್ತು ಫ್ಲೋರ್ ನಂಬರ್ 2, ಆಮೇಲೆ ರೂಮ್ ನಂಬರ್ ಇದು, ಮುಗ್ದೋಯ್ತು, ಕೇಳ್ಕತ್ತಮ್ ದುಕಾನ್ ಬಂದೆ. ಅವ್ರು ಏನೋ ಒಂದು ಕೋಡ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊತಾರೆ, ಒ ಟಿ ಪಿ ಸೆಂಡ್ ಆಗುತ್ತೆ, ಒ ಟಿ ಪಿ ಟೈಪ್ ಮಾಡ್ಕೊತಾರೆ, ಮುಗೀತು, ನಿಮ್ಮ ಫೋನ್ ಕಂಟ್ರೋಲ್ ಅವ್ರ ಕೈಲಿ ಹೋಗಿರುತ್ತೆ. ಸೊ ಇದರಿಂದ ಏನೇನು ಮಾಡ್ಬೋದು, ಫೋನ್ ಕಂಟ್ರೋಲಿಗೆ ತಗೊಂಡು ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಗೈಸ್. ಫೋನ್ನ ಕಂಪ್ಲೀಟಾಗಿ ಕಂಟ್ರೋಲ್ ತಗೊಂಡು ಕ್ಯಾಮ್ರಾ ಆ್ಯಕ್ಸಿಸ್ ಮಾಡ್ಬೋದು, ಏನೇನು ಬೇಕಾದ್ರೂ ಆ್ಯಕ್ಸಿಸ್ ಮಾಡ್ಬೋದು, ಅಕೌಂಟ್ನ ಆ್ಯಕ್ಸಿಸ್ ಮಾಡ್ಬೋದು, ನಿಮ್ಮ ಪ್ಯಾನ್ ನಂಬರ್ ಇನ್ ಕೇಸ್ ಫೋನ್ ನಂಬರ್ಗೆ ಅಟ್ಯಾಚ್ ಆಗಿದ್ದರೆ ಪ್ಯಾನ್ ನಂಬರೇ ಆ್ಯಕ್ಸಿಸ್ ಮಾಡ್ಬೋದು. ಆಮೇಲೆ ನಿಮ್ಮ ಫೋನ್ IMEI ನಂಬರ್ ಕಂಡುಹಿಡಿದ್ಬಿಟ್ಟು ಇನ್ನೊಂದು ನಂಬರ್ ಡ್ಯುಯಲ್ ನಂಬರ್ ಯಾವುದಿದೆ ಅಂತಲೂ ಕಂಡುಹಿಡಿಬೋದು. ಸೊ ಆ ಡ್ಯುಯಲ್ ನಂಬರಲ್ಲಿ ಏನೇನಿದೆ ಡೇಟಾ ಇದೆ ಅಂತಲೂ ಕಂಡುಹಿಡಿಬೋದು. ಆಮೇಲೆ ನಿಮ್ಮ ಜಿಮೇಲ್ ಕೂಡ ಕಂಡುಹಿಡಿಬೋದು, ಜಿಮೇಲ್ ಕೂಡ ಹ್ಯಾಕ್ ಮಾಡ್ಬೋದು, ಪ್ರತಿಯೊಂದೂ ಮಾಡಬಹುದು. ಸೊ ಆಮೇಲೆ ಇನ್ನೂ ಒಂದು ದೊಡ್ಡ ಆಟ ಹೆಂಗೆ ಆಡ್ತಾರೆ ಅಂದರೆ, ನಾನು ಹೇಳ್ಬಿಡ್ತೀನಿ, ನೀವು ಫೋನ್ ನಂಬರ್ ಅವ್ರಿಗೆ ಹೋಗಿರುತ್ತಲ್ವ, ಅದನ್ನು ಏನು ಮಾಡ್ತಾರೆ, ಅವರು ಒ ಟಿ ಪಿ ತಗೋಬೇಕಾದ್ರೆ ಹ್ಯಾಕ್ ಮಾಡೋಕ್ಕೆ ತಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ದೊಡ್ಡ ಲೆವೆಲಲ್ಲಿ ಹ್ಯಾಕ್ ಮಾಡಬೇಕು ಅಂದಾಗ ಅವರು ಒಂದು ಮಗ್ಗು ಥರ ಹಾಕ್ತಾರೆ ನಿಮ್ಮ ಫೋನ್ಗೆ, ಅವ್ರು ಒ ಟಿ ಪಿ ಹೇಳಿದ ತಕ್ಷಣ ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಫೋನ್ಗೆ ಬರೋ ಮೆಸೇಜೆಲ್ಲ ಅವ್ರ ಫೋನ್ಗೆ ಹೋಗಬೇಕು, ಅವ್ರದ್ದೊಂದು ಸಿಸ್ಟಮ್ಗೆ ಹೋಗಬೇಕು, ಅವ್ರದ್ದೊಂದು ಸಾಫ್ಟ್ವೇರ್ಗೆ ಹೋಗಬೇಕು. ಸೊ ಅಥವಾ ಕೆಲವೊಂದು ಇಲ್ಲ, ಕಂಪ್ಲೀಟ್ ಮೆಸೇಜು ಅವ್ರ ಫೋನ್ಗೆ ಹೋಗೋ ಥರ ಮಾಡ್ಕೊತಾರೆ. ಸೊ ಮುಗೀತು.
ಮುಗೀತು. ಯಾಕೆ ಅಂದರೆ ನಿಮ್ಮ ಫೋನಿಗೆ ಹೋಗೋ ಮೆಸೇಜೆಲ್ಲ ಅವ್ರ ಫೋನ್ಗೆ ಹೋಗ್ತಿರುತ್ತೆ. ಅವರು ಇವಾಗ ನಿಮ್ಮ ನಂಬರ್ ಹಾಕ್ಬಿಟ್ಟು OTP ಕೇಳಿದ್ರೆ OTP ನಿಮ್ಮ ಫೋನ್ಗೂ ಬಂದಿರುತ್ತೆ. ನೀವು ಕೇರ್ಲೆಸ್ ಮಾಡ್ತೀರಿ, ನಾನು OTP ಕೊಟ್ಟಿಲ್ಲ ಯಾರಿಗೂ, ಇದು ಯಾವುದೋ ಅನ್ನೆಸೆಸರಿ OTP ಅಂದ್ಬಿಟ್ಟು ಸುಮ್ಮನೆ ಆಯ್ತೀರ. ಬಟ್ ಅದು ಅವ್ರಿಗೂ ಅವ್ರ ಸಿಸ್ಟಮ್ಗೂ ಹೋಗಿರುತ್ತೆ. ಆವಾಗ ಅವ್ರು OTPನೇ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಕಾರ್ಡ್ ನಂಬರ್ ಸಿಕ್ಬಿಟ್ರೆ ಕಾರ್ಡ್ ನಂಬರಿಂದ ಕೂಡ ಆಟ ಆಡ್ಬೋದು. ಸೊ ಎಕ್ಸೆಟ್ರಾ ಎಲ್ಲ ಥರನೂ ಆಟ ಆಡ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಅದು OTPಗೆ, ಅದಕ್ಕೆ ಅದನ್ನು ಜಾಸ್ತಿ ಹುಷಾರಾಗಿರ್ರಿ. ನೀವು OTP ಯಾರಿಗೆ ಕೊಡಬೇಕಾದಾಗಲೂ ಅಲರ್ಟಾಗಿರ್ರಿ. ಅವ್ರು ನಿಮ್ಗೆ ಏನೇ ಪರ್ಸ್ನಲಾಗಿ ತುಂಬ ಕ್ಲೋಸ್ ಇರ್ಬೋದು, ಬಟ್ 10 ಸತಿ ಯೋಚನೆ ಮಾಡಿ ಏನು ಪರ್ಪಸ್ಸು ಕೊಡ್ತಾಯಿದ್ದೀರಾ, ಯಾವ ಥರ ಕೊಡ್ತಾಯಿದ್ದೀರಾ. ಆಮೇಲೆ ಕೆಲವೊಂದು ಬಿಸ್ನೆಸ್ ನಡಿಬೇಕಾದಾಗ ಆಡಿಟ್ರು ಜಿ ಎಸ್ ಟಿ ಇದು ಮಾಡೋಕ್ಕೋಸ್ಕರ OTPಗಳು ಕೇಳ್ತಾರೆ. ಓಕೆ, ಅದೆಲ್ಲ ಒಂದು ಸ್ವಲ್ಪ ಟ್ರಸ್ಟಬಲ್, ಇದು ಬಿಸ್ನೆಸ್. ಆಮೇಲೆ ಫ್ರೆಂಡು, ಫ್ಯಾಮಿಲಿ ಈ ಥರ ಯಾರು ಇದ್ದಾಗ ಅವ್ರನ್ನ ಟ್ರಸ್ಟ್ ಮಾಡೋದಿಲ್ಲ, ಏನು ತಪ್ಪಿಲ್ಲ, ಟ್ರಸ್ಟ್ ಮಾಡ್ಬೋದು. ಸೊ ಈ ರೀತಿ ತುಂಬ ಯಾರೋ ಅನ್ನೋನ್ ಪರ್ಸನ್ನು ಸುಮ್ಮನೆ ಫೋನ್ ಮಾಡೋದು, ನಿಮ್ಗೆ ಲಾಟ್ರಿ ಹೊಡೆದೈತೆ, ಅದು ಬಂದೈತೆ, ಇದು ಬಂದೈತೆ, OTP ಹೇಳಿ ಅಂದಿದ ತಕ್ಷಣ OTP ಹೇಳೋಕ್ಕೆ ಹೋಗಬೇಡಿ. ಸೊ ತುಂಬ ಹುಷಾರಾಗಿರ್ರಿ, ಜಾಗರೂಕತೆಯಾಗಿರ್ರಿ. ಯಾವತ್ತೂ ಅಷ್ಟೇ, ಒಂದು ಸತಿ ಹೋದ ಮಾನ ಇನ್ನೊಂದು ಸತಿ ವಾಪಸ್ಸು ಪಡ್ಕೋಬೇಕು ಅಂದರೂ ಸಿಗೋಲ್ಲ. ಅದಕ್ಕೋಸ್ಕರ ನಿಮ್ಮ ಕೈಲಿ ಎಷ್ಟು ಸೇಫ್ಟಿಯಿಂದ ಇರೋಕ್ಕಾಗುತ್ತೋ ಅಷ್ಟು ಸೇಫ್ಟಿಯಲ್ಲಿ ಇದ್ಬಿಟ್ಟಾಗ ನಿಮಗೆ ಬೆನಿಫಿಟ್ಟು. ದಯವಿಟ್ಟು OTP ಫೋನ್ ಮಾಡಿ ಕೇಳಿದ್ರೆ ತಿಕಾ ಮುಚ್ಕೊಂಡು ಫೋನ್ ಇಡು ಅಂದ್ಬಿಟ್ಟು ಫೋನ್ ಇಟ್ಬಿಡಿ. ಸೊ ಬೈರಿ, ಬೇಜಾರಿಲ್ಲ. ಗಾಯ್ಸ್, ಇವಾಗ ಅವ್ನು ನಿಮಗೆ ಗೊತ್ತಿದ್ರೆ ಆಯಿತು, ಏನು ಪರ್ಪಸ್ಸಿಗೆ ತಗೋತಾನೆ ಅಂತ ಗೊತ್ತಿರುತ್ತೆ. ಅವ್ನು ನಿಮಗೆ ಗೊತ್ತೇ ಇಲ್ಲ ಅಂದಮೇಲೆ ಏನಕ್ಕೆ ಟೆನ್ಷನ್, ಬೈದ್ರೆ ಅವನನ್ನು ಬಂದು ಹೊಡಿತಾನೆ, ನಿಮಗೆ ತಲೆ ಕೆಡಿಸ್ಕೊಬಾರ್ದು ಅದಕ್ಕೆಲ್ಲ ಅಂತ ಅಂದ್ಕೊಂಡು. ಸೊ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗಾಯ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ಯಾರಿಗಾರ ಯೂಸ್ಫುಲ್ ಆಗುತ್ತೆ, ಯಾರಾದರೂ ಸುಮ್ಮನೆ OTP ಕೇಳ್ದಾಗಿರಲ್ಲ ಕೊಡ್ತಿದ್ರೆ ಅವ್ರಿಗೊಂದು ಸ್ವಲ್ಪ ಶೇರ್ ಮಾಡಿ ವಿಡಿಯೋನ. ಸೊ ಅವ್ರಿಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಅವ್ರಿಗೂ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.